ಜಿನಮಾತೆ ಯಾವುದು ಪಾಪದ ಲಕ್ಷಣ ಮತ್ತದರ ಫಲಗಳು ಯಾವುದು ಪಾಪಿ ಜೀವರ ಗುರುತು ಪಾಪ ಲಕ್ಷಣಬಹುದು ಮಿಥ್ಯಾತ್ವ ಕ್ರೋಧಾದಿ ಕಷಾಯ ಸೇವನೆಯು ಪಾಪ ಫಲಗಳಾಗಿಹವು ರಾಗದ್ವೇಷ ಮೋಹ ಕ್ಲೇಶಾದಿಗಳು ಪಾಪಿಗಳೆನಿಸುವರು ಅತಿ ಕ್ರೋಧ ಮಾನ ಮಾಯ ಲೋಭಗಳನ್ನುಳ್ಳವರು ಅಂತೆಯೇ ಪರನಿಂದಕ ಸ್ವಪ್ರಶಂಸಕ ಮತ್ತ ಆರ್ಥ ರೌದ್ರ ಧ್ಯಾನ ದಾರಿಗಳು ಲೋಕವಂದಿತೆ ಅರಹು ನೀ ನೆಮಗೆ ವಿಚಾರವಂತರಾರು ಜಗದಲ್ಲಿ ನಿಜಧೀ ದಿಟದಿ ವಿಚಾರವಂತರಹುದು ಆ ದೇವ ಶಾಸ್ತ್ರಗಳನ್ನೋದುವರು ಮತ್ತ ಗುರು ಚಿಂತನೆಯನ್ನು ಮಾಡುವರು ಚಾರುನೇತ್ರೆ ಒಯ್ಯಬೇಕಾವ ಬುತ್ತಿಯನು ಪರಲೋಕಕ್ಕೆ ತೆರಳುವಾಗ ನಾವು ಒಯ್ಯಬೇಕಿಹುದು ನಾವು ಪರಲೋಕಕ್ಕೆ ದಾನ ಪೂಜೆ ವ್ರತೋಪವಾಸ ಸಂಯಮಗಳನ್ನು ಪುಣ್ಯ ಪುಂಜಕಾಚಾರಿಣಿ ಸಫಲಬಹುದಾರ ಜನ್ಮವು ಲೋಕವಿದರದಿ ಸಫಲಹಬಹುದು ಮೋಕ್ಷ ಲಕ್ಷ್ಮಿಯನು ವರಿಸೆ ಕಾರಣವೆನಿಪ ಉತ್ತಮ ಭೇದ ವಿಜ್ಞಾನವನು ಪ್ರಾಪ್ತಗೊಳಿಸಿಕೊಳ್ಳುವವರ ಜನ್ಮವು ಮಹಾವೀರ ಮಹಾದರ್ಶನದ ಗರ್ಭಾವತರಣ ಕಲ್ಯಾಣ ಸಂಪುಟದಲ್ಲಿ ಜಿನಮಾತೆಯಿಂದ ಸಮವಸರಣದ ಪ್ರತೀಕವಾದ ಉತ್ತರಗಳ ಸುರಿಮಳೆಯಾಗುತ್ತಿದೆ. ಸುರಕನ್ಯರು ಕೇಳುತ್ತಿದ್ದಾರೆ, ಜಿನಮಾತೆ, ಪಾಪದ ಲಕ್ಷಣ ಯಾವುದು? ಪಾಪಿಗಳ ಜೀವನದ ಅದರ ಪಾಪದ ಫಲಗಳೇನು? ಪಾಪಿ ಜೀವರ ಗುರುತೇನು ಅಂತ ಜಿನಮಾತೆ ಹೇಳುತ್ತಾರೆ. ಪಾಪದ ಲಕ್ಷಣವೇ ಮಿಥ್ಯಾತ್ವ, ಕ್ರೋಧಾದಿ ಕಷಾಯ ಸೇವೆ. ಮಿಥ್ಯಾತ್ವ ಅಂದರೆ ಮಿಥ್ಯೆಯನ್ನು ಆಚರಿಸುವುದು. ನಾವು ದೇವ ಆಗಮ, ನಾವು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ ಪೂರಿತವಾಗಿರಬೇಕು. ಅದನ್ನು ಬಿಟ್ಟು ದೇವಮೂಢ, ಗುರುಮೂಢ, ಲೋಕಮೂಢ ಎಂಬ ಮಿಥ್ಯಾತ್ವ ಅದು ಪಾಪದ ಲಕ್ಷಣ ಎನ್ನುತ್ತಾರೆ. ಪಾಪದ ಫಲ ಯಾವುದಪ್ಪ ಅಂದರೆ ಕ್ರೋಧಾದಿ ಕಷಾಯಗಳ ಸೇವನೆ, ಅದು ಪಾಪದ ಫಲ ಎನ್ನುತ್ತಾರೆ ಜಿನಮಾತೆ. ರಾಗ, ದ್ವೇಷ, ಮೋಹ, ಕ್ಲೇಶ, ಅತಿಕ್ರೋಧ, ಮಾನ, ಮಾಯ ಅವು ಲೋಭವೆನ್ನುತ್ತವೆ. ಹಾಗೆ ರೌದ್ರಧ್ಯಾನಗಳಲ್ಲಿ ಪರನಿಂದಕ, ಸ್ವಪ್ರಶಂಸಕ, ರೌದ್ರಧ್ಯಾನಿಗಳು ಎಂದು ಜಿನಮಾತೆ ಆದೇಶ ರೂಪದ ಉತ್ತರವನ್ನು ಕೊಡುತ್ತಾರೆ. ಮತ್ತೆ ಸುರಕನ್ಯೆ ಕೇಳುತ್ತಾರೆ, ಲೋಕವಂದಿತರೆ, ವಿಚಾರವಂತರು ಯಾರಿದ್ದಾರೆ ಜಗದಲ್ಲಿ ಅಂಥೇಳಿ. ಆಗ ಜಿನಮಾತೆ ಹೇಳುತ್ತಾರೆ, ದೇವ ಗುರುಶಾಸ್ತ್ರಗಳನ್ನು ಓದುವರು, ಸದಾ ಗುರುಚಿಂತನೆಯನ್ನು ಮಾಡುವವರೇ ನಿಜವಾದ ವಿಚಾರವಂತರು ಎಂದು. ಆಗ ಇನ್ನೊಬ್ಬ ಸುರಕನ್ಯೆ ಕೇಳುತ್ತಾಳೆ, ಚಾರುನೇತ್ರೆ, ಒಯ್ಯಬೇಕಾ ನಾವು ಯಾವ ಬುತ್ತಿಯನ್ನು ಪರಲೋಕಕ್ಕೆ ಹೋಗುವಾಗ ಕೊಂಡೊಯ್ಯುತ್ತೇವೆ ಅಂತ. ನಾವು ಪರಲೋಕಕ್ಕೆ ಹೋಗುವಾಗ ನಮ್ಮ ದಾನ, ಪೂಜೆ, ವ್ರತೋಪವಾಸ ಸಂಯಮಗಳನ್ನು ನಾವು ಅದನ್ನು ಕಾಪಾಡಿಕೊಂಡು ಮುಂದಿನ ಜನ್ಮಕ್ಕೂ ತೆಗೆದುಕೊಂಡು ಹೋಗಬೇಕು ಎನ್ನುತ್ತಾರೆ. ಪುಣ್ಯಪುಂಜಚಾರಿಣಿ, ಸಫಲಬಹುದಾರ ಜನ್ಮವು ಲೋಕದಲ್ಲಿ ಯಾರ ಜನ್ಮ ಶ್ರೇಷ್ಠ ಅಂದಾಗ ಮೋಕ್ಷಲಕ್ಷ್ಮಿಯನ್ನು ವರಿಸೆ. ನಾವೆಲ್ಲ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿಯನ್ನು ವರಿಸೋದಿಲ್ಲ, ಮೋಕ್ಷಲಕ್ಷ್ಮಿ.
ಮೋಕ್ಷಲಕ್ಷ್ಮಿ ಅಂದರೆ ಪುರುಷಾರ್ಥಗಳ ಕ್ಲೈಮ್ಯಾಕ್ಸ್, ಧರ್ಮ ಅರ್ಥ ಕಾಮ, ಆ ಮೋಕ್ಷವ ಲಕ್ಷ್ಮಿಯನ್ನು ಪಡ್ಕೊಳ್ತಕ್ಕಂಥದ್ರಿಂದ ನಮ್ಮ ಜನ್ಮ ಸಾರ್ಥಕ್ಯವಾಗುತ್ತದೆ ಎಂದಿದ್ದಾರೆ. ಎಂತಹ ಮನೋಜ್ಞ! ಮಹಾವೀರ ಮಹಾದರ್ಶನದಲ್ಲಿ ಜಿನಮಾತೆಯ ಮುಖೇನ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಗರ್ಭಾವತರಣ ಕಲ್ಯಾಣ ಸಂಪುಟದ ಮೆರಗನ್ನು ಹೆಚ್ಚಿಸಿದ್ದಾರೆ.